ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್ಸ್. ಸೊ ಇವತ್ತೊಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದನ್ನು ಎಕ್ಸ್ಟ್ರಾ ರಿಂಗ್ ಬೀಡ್ಸ್ಗೆ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡೋವಂಥದ್ದು ಇರುತ್ತೆ. ಬಟ್ ಇದಕ್ಕೆ ನಾನು ಒಂದೇ ಮೆಥಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ನೀವು ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಹೊಸಬ್ರು ಕಲಿಯೋರಿದ್ರು ಕೂಡ ಈ ಡಿಸೈನ್ ತುಂಬ ಈಸಿಯಾಗಿ ನಿಮ್ಮ ಸೀರೆಗೆ ನೀವು ಟ್ರೈ ಮಾಡ್ಬೋದು. ಸೊ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಡಿಸೈನ್ಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು 8 ಎಳೆ ದಾರ ತೊಗೊಂಡ್ರು ಕೂಡ ನಡೆಯುತ್ತೆ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೋರ್ತೀವಲ್ಲ, ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಒಂದು ನಿಮಿಷ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲೇ ಬಟ್ಟೆಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಗೊಂಡು 2ರಲ್ಲಿ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಪಕ್ಕದಲ್ಲೇ ಮತ್ತೆ ಈಗ ಡಬಲ್ ಕ್ರೋಶೆ ಕಂಬ, ಇದು 2ನೇ ಡಬಲ್ ಕ್ರೋಶೆ ಕಂಬ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಆದಷ್ಟು ಹತ್ತದಲ್ಲಿ ನೀಟಾಗಿ ಬರೋ ಹಾಗೆ ಈ ಡಿಸೈನ್ಗೆ ನೀವು ಹಾಕ್ಕೊಳ್ಳಿ. ಸೊ ಈ ರೀತಿ 4 ಡಬಲ್ ಕ್ರೋಶೆ ಕಂಬಗಳ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ಡಿಸೈನ್ಗೆ ನಾನು ಈ ರೀತಿ ರೌಂಡ್ ಶೇಪ್ ಇರುವಂಥ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ತೋರ್ಸೋಕ್ಕೋಸ್ಕರ ಸಿಲ್ವರ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ಸೊ ನೀವು ಸೀರೆಗೆ ಏನಾದರೂ ಟ್ರೈ ಮಾಡೋಂಗಿದ್ರೆ ನಿಮ್ಮ ಸೀರೆ ಕಲರ್ ಯಾವುದಿದೆ ನೋಡ್ಕೊಂಬಿಟ್ಟು ಆ ಕಲರಲ್ಲಿ ಬೀಡ್ ಅನ್ನೋದು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಸೇಮ್ ನಾನು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಪಲ್ಲುಗೆನೇ ಈ ಡಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಈಗ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ನಾನೇನು ಮಣಿ ಲಾಕ್ ಮಾಡ್ತಾ ಇಲ್ಲ, ಹಾಗೇ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ 2ನೇ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 2ನೇ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು, ಎಕ್ಸಾಕ್ಟ್ ನೀವು ನೋಡಿರ್ತೀರ. ಸೊ ಮತ್ತೆ ಈಗ ದಾರನ ಮೇಲೆ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಇನ್ನೊಂದು ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಈ ಬೀಡ್ ಬದಲು ನೀವು ಅಲ್ಲಿ ಚೈನ್ ಹಾಕ್ಕೊಂಡು ಕುಚ್ಚು ಅನ್ನೋದು ಟ್ರೈ ಮಾಡ್ಬೋದು ಈ ಡಿಸೈನ್ಗೆ. ಬಟ್ ಇದಕ್ಕೆ ಕುಚ್ಚು ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಹಾಕುವಂಥ ಡಿಸೈನ್ನೇ ಆ ಥರ ಕಾಣಿಸ್ತೈತೆ. ಸೊ ಎಕ್ಸ್ಟ್ರಾ ಇವು ರಿಂಗ್ ಬೀಡ್ಸಿಂದ ಮಾಡೋದ್ರಿಂದ ಅದೇ ಹೈಲೈಟ್ ಆಗಿ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಇದು ವಿದೌಟ್ ಕುಚ್ಚು ಥರನೇ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಇಲ್ಲಿ 4 ಟೈಮ್ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಮಧ್ಯದಲ್ಲಿ ಈ ರೀತಿ 3 ಬೀಡ್ಸ್ನ ಇಲ್ಲಿ ನಾನೊಂದು ಆ್ಯಡ್ ಮಾಡಿದ್ದೀನಿ. ಸೊ ಇದು ನಿಮ್ಮ ಐಡಿಯದ ಮೇಲೆ ಇರುತ್ತೆ. ಹತ್ರ ಬೇಕಿದ್ದರೆ ನೀವು ಹತ್ರ ಮಾಡ್ಕೋಬೋದು, ದೂರ ಬೇಕಿದ್ದರೆ ಕೂಡ ನೀವು ದೂರ ಈ ಥರ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ 4 ಟೈಮಲ್ಲಿ 4 ಡಬಲ್ ಕ್ರೋಶೆ ಕಂಬಗಳ ಹಾಕಿದ ಮೇಲೆ ಇಲ್ಲಿ ನೋಡಿ ಈಗ ನಾನು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟು ಹತ್ತದಲ್ಲೇ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾನು ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಕೆ ಹೋಗಲ್ಲ, ಹಾಗೆಯೇ ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ರಿಂಗನ್ನು ಸ್ವಲ್ಪ ಕವರ್ ಮಾಡ್ಕೊತೀನಿ ನಾನು ಒಂದು ಹಾಫು. ಈಗ 2 ಸಿಂಗಲ್ ಕ್ರೋಶೆ ಆಯಿತು. ಇದು ಬಂದು 3, ಇದು ಬಂದು 4, ಇದು ಬಂದು 5 ಸಿಂಗಲ್ ಆಗಿ ಚೈನ್ ಟಿಚ್ಚನ್ನು ಅನ್ಕೋಬೋದು, ಹಾಫ್ ಡಬಲ್ ಕ್ರೋಶೆನ ಅನ್ಕೋಬೋದು. ಜಸ್ಟ್ ಈ ರೀತಿ ರಿಂಗನ್ನು ಕವರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 5 ಟೈಮ್ ಈ ರೀತಿ ಹಾಕಿದ ಮೇಲೆ ಈಗ ನಾನು ಒಂದು ಚೈನ್ನ ಹಾಕ್ಕೊಂಡು ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು ಈಗ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ
ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಅದೇ ರೌಂಡ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈಗ ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ, ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು, ಅದೇ ರಿಂಗ್ ಬೀಡ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ, ಸೊ ಮತ್ತೆ ಎರಡರಲ್ಲಿ ಒಂದು ಸರಿ, ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋದು, ಮತ್ತೆ ಒಂದು ಬೀಡನ್ನ ಹಾಕೊಳ್ಳೋದು. ಸೊ ಒಂದೊಂದು ಡಬಲ್ ಕ್ರೋಶೆಕ್ಕೂ ಒಂದೊಂದು ಬೀಡ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಇದ್ರ ಬದಲಿನ ಸ್ಮಾಲ್ ಸೈಜ್ ಬೀಡ್ ಕೂಡ ಸಿಗುತ್ತೆ. ಸೊ ಆ ಬೀಡ್ಸ್ ಕೂಡ ನೀವು ತುಂಬ ಚಿಕ್ಕದಾಗಿರಲಿ ಅಂದರೆ ಆ ಥರ ಬೀಡಿಂದ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಸ್ವಲ್ಪ ರಿಚ್ ಕಾಣಲಿ ಇರೋಂಗಿದ್ರೆ ಸೊ ಈ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ. ನಿಮಗೆ ದೊಡ್ಡದು ಬೇಕಾ ಸಣ್ಣ ಬೇಕಾ ನೋಡ್ಕೊಂಬಿಟ್ಟು ಮಣಿನ ನೀವು ತೊಗೊಳ್ಬೋದು. ಸೊ ಈ ಥರ ನಾನಿಲ್ಲಿ ಮಣಿಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಈ ರಿಂಗ್ ಬೀಡ್ ಒಳಗಡೆ ಇಲ್ಲಿ 5 ಟೈಮ್ ಹಾಫ್ ಡಬಲ್ ಕ್ರೋಶೆ ಇಲ್ಲಿ ಸಿಂಗಲ್ ಆಗಿ ಈ ಥರ ಹಾಕಿದ ಮೇಲೆ ಇಲ್ಲಿ 8 ಮಣಿಗಳನ್ನ ಹಾಕಿದ್ದೀನಿ. ಸೊ ಅಂದರೆ 8 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಒಂದೊಂದು ಡಬಲ್ ಕ್ರೋಶೆಕ್ಕೂ ಒಂದೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಲಾಕ್ ಮಾಡೋಕ್ಕೆ ಮುಂಚೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಒಂದು ಡಬಲ್ ಕ್ರೋಶೆ ಹಾಕಿ ಮಣಿನ ಸ್ಟಾರ್ಟ್ ಮಾಡಿದ್ವಲ್ವ, ಆ ರೀತಿ ಒಂದು ಡಬಲ್ ಕ್ರೋಶೆ ಅನ್ನೋದು ಹಾಕಿಬಿಟ್ಟು ಈಗ ನೀಡಲ್ ಮೇಲೆ ದಾರ ಸುತ್ತಕೊಳ್ದೆ ಈ ಕಡೆ ಕೂಡ ನಾನೀಗ ಸಿಂಗಲ್ ಆಗಿ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಅನ್ನೋದು ಈ ರೀತಿ ರಿಂಗ್ ಅನ್ನೋದು ಕವರ್ ಮಾಡ್ಕೊತಾ. ಸೊ ಆ ಕಡೆ 5 ಟೈಮ್ ಮಾಡ್ಕೊಂಡಿದ್ದೆ, ಈ ಕಡೆ ಕೂಡ ಸೇಮ್ ಅದೇ ರೀತಿ 5 ಬಾರಿ ಈ ರೀತಿ ಲಾಕ್ ಅನ್ನೋದು ಮಾಡ್ಕೊತೀನಿ. ಸೊ ಈ ಥರ ಲಾಕ್ ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಚೈನ್ ಥರ ಕಾಣಿಸ್ತಾ ಇದೆಯಲ್ವಾ, ಅದ್ರ ಹೋಲಲ್ಲಿ ನೀಡಲ್ನ ಹಾಕ್ಕೊಳ್ಳೋಣ. ಒಂದ್ಸತಿ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಟೈಟಾಗಿ ಈ ರೀತಿ ಲಾಕ್ ಹಾಕಿಬಿಟ್ರೆ ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಟ್ರೈ ಮಾಡೋದಿದ್ರೆ ಇದಕ್ಕೆ 8 ಎಳೆ ದಾರನೇ ತೊಗೊಳ್ಳಿ. ಆವಾಗ ರಿಂಗಿಗೆ ಸ್ವಲ್ಪ ದಪ್ಪನಾಗಿ ಥ್ರೆಡ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಈ ಬೀಡ್ಸಿಗೆ 8 ಎಳೆ ದಾರ ಅನ್ನೋದು ಕವರ್ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ಜಾಸ್ತಿ 8 ಎಳೆನೇ ತೊಗೊತೀನಿ, ಬಟ್ ತೋರ್ಸೋಕ್ಕೋಸ್ಕರ ಅಂತ ಇತ್ತು ಅಲ್ವ, ಅದೇ ಥ್ರೆಡನ್ನೇ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವೇನಾದರೂ ಈ ಡಿಸೈನ ಟ್ರೈ ಮಾಡೋಂಗಿದ್ರೆ 8 ಎಳೆ ದಾರ ಆರಾಮಾಗಿ ನೀವು ತೊಗೊಳ್ಬೋದು. ಸೊ ಮತ್ತೆ ನೋಡಿ, ಈಗ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಪೂರ್ತಿ ಜಸ್ಟ್ ಒಂದು ಪಾಯಿಂಟಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ಮತ್ತೆ ದಾರನ ತೊಗೊಂಡು ಈಗ ಮತ್ತೆ ಸೇಮ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ಮತ್ತೆ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಡೈರೆಕ್ಟಾಗಿ ಪಲ್ಲುಗೆ ಹಾಕೋಬೇಕಾಗುತ್ತೆ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಸೊ ಈ ರೀತಿ 4 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳೋಣ. ಸೊ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮಣಿನ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ 4 ಟೈಮ್ ಡಬಲ್ ಕ್ರೋಶೆ ಕಂಬ. ಸೊ 4 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕೋದು, ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತು ರಿಂಗ್ ಬೀಡನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡಾಗಿ ಡಿಸೈನ್ ಬೇಕು ಅಂದರೆ ಸೊ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಮದುವೆ ಸೀರೆಗೆಲ್ಲ ಗ್ರ್ಯಾಂಡಾಗಿ ಕೇಳ್ತಾ ಇರ್ತಾರೆ. ಸೊ ಫುಲ್ ಬ್ಯುಸಿ ಇದ್ದಾಗ ಈ ಥರ ಒಂದು ಡಿಸೈನ್ನ ಆರಾಮಾಗಿ ನೀವು ಬೇಗನೆ ಹಾಕ್ಕೊಟ್ಟು ಒಳ್ಳೆ ಪ್ರೈಸ್ ಕೂಡ ನೀವು ತೊಗೊಳ್ಬೋದು ಈ ಡಿಸೈನ್ಗೆ. ಇದನ್ನು ನೀವು ಡಬಲ್ ಕಲರ್ಲಿ ಕೂಡ ಹಾಕ್ಕೋಬೋದು. ಅದಕ್ಕೆ ಎಕ್ಸ್ಟ್ರಾ ನೀವು ರಿಂಗ್ ಬೀಡ್ಗೆ ರೆಡಿ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನು ನೀವು ಡಬಲ್ ಕ್ರೋಶೆಗಳನ್ನ ಹಾಕೋಕ್ಕೆ ಶುರು ಮಾಡಿರ್ತೀರಿ ಅಲ್ವಾ, ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಬೇರೆ ಕಲರ್ ದಾರನ ಅಟ್ಯಾಚ್ ಮಾಡಿಕೊಂಡು ಈ ಡಿಸೈನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಮೇಲೆ ರಿಂಗ್ ಬೀಡನ್ನು ಸ್ಟಾರ್ಟ್ ಮಾಡಿಕೊಂಡು ಇನ್ನೇನು ಎಂಡ್ ಮಾಡ್ತೀವಿ ಅನ್ನೋವಾಗ ಮತ್ತೆ ಇದೇ ದಾರನ ಅಟ್ಯಾಚ್ ಮಾಡಿಕೊಂಡು ನೀವು ಆ ಥರ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ 4 ಟೈಮ್ ಡಬಲ್ ಕ್ರೋಶೆ ಕಂಬ ಮತ್ತೆ ಒಂದು ಬೀಡ್.
ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಸೊ ಈಗ ನೋಡಿ, ಈ ಕಡೆಯಿಂದ ಈ ಕಡೆ ಹಾಕುವಂಥ ರಿಂಗ್ ಬೀಡ್ಸ್ಗೂ ನಾನು ಸೇಮ್ 3 ಬೀಡ್ಸ್ ಗ್ಯಾಪ್ ಕೊಡ್ತೀನಿ ಅಷ್ಟೇ. ಸೊ ಈ ರೀತಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಫಾಸ್ಟಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಇನ್ನೊಂದೆರಡು ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಒಂದು 4 ಪೀಸ್ ಹಾಕಿದ್ದೀನಿ ನಾನು ಅಷ್ಟೇ. ಸೊ ಮಿಡ್ಲಲ್ಲಿ ಈ ಥರ ನಿಮಗೆ ಗ್ಯಾಪ್ ಅನಿಸಿದ್ರೆ ಸೊ ಇದೇ ರೀತಿ ರೌಂಡ್ ಶೇಪ್ ಇರುವಂಥ ಸಿಲ್ವರ್ ಕಲರ್ ಬೀಡು ಗಮ್ ಹಾಕಿ ಹಾಕ್ಬೋದು. ಸೊ ಮಿಡ್ಲಲ್ಲಿ ಈ ಥರ ಫ್ಲವರ್ ಬೀಡ್ಸನ್ನಾದರೂ ಇಡ್ಬೋದು ನೀವು, ಇಲ್ಲಾಂದರೆ ಇದೇ ರೀತಿ ಬೀಡ್ಸನ್ನ ತೊಗೊಂಡು ಇಡ್ಬೋದು. ಸೊ ಆ್ಯಕ್ಚುಲಿ ಏನಂದರೆ 6 ಎಳೆ ದಾರ ತೊಗೊಂಡ್ರೆ ನೋಡಿ ಈ ಥರ ತೆಳ್ಳಗೆ ಕವರ್ ಆಗುತ್ತೆ. ಸೊ ಅದೇ 8 ಎಳೆ ದಾರ ತೊಗೊಂಡು ವರ್ಕ್ ಮಾಡಿದ್ರೆ ಸೊ ಹೋಲ್ ಅನ್ನೋದು ಮಧ್ಯದಲ್ಲಿ ತುಂಬಾ ಕಡಿಮೆ ಬರುತ್ತೆ. ಆವಾಗ ಈ ಬೀಡ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು 6 ಎಳೆ ದಾರದಿಂದ ವರ್ಕ್ ಮಾಡಿರೋದ್ರಿಂದ ಸೊ ಈ ಥರ ಗ್ಯಾಪ್ ಅನ್ನೋದು ಜಾಸ್ತಿ ಕಾಣಿಸ್ತದೆ. ಸೊ ಇದ್ರ ಬದಲು ಸ್ವಲ್ಪ ದಪ್ಪದಾಗಿರುವಂಥ ಬೀಡ್ಸನ್ನೇ ನೀವು ಹಾಕಿ ಗಮ್ ಹಾಕಿ ಕೂಡಿಸ್ಕೊಬಿಟ್ರೆ ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ, ಕುಚ್ಚಿಲ್ದೇ ಈ ರೀತಿ ಟಸಲ್ಸ್ ಥರ ತುಂಬಾ ಕ್ಯೂಟಾಗಿ ಬರುತ್ತೆ ಡಿಸೈನು. ಹಾಗೆ ತುಂಬ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಡೆಫಿನೆಟ್ಲಾಗಿ. ಸೊ ಫೈನಲ್ ಆಗಿ ಡಿಸೈನ್ ಬಂದು ನೋಡಿ ಈ ರೀತಿ ಇದೆ. ಸೊ ನಿಮಗೆ ಹತ್ರ ದೂರ ಬೇಕಿದ್ದರೆ ನೀವು ಇಲ್ಲಿ ಹತ್ತಿರ ಮಾಡ್ಕೋಬೋದು, ಸ್ವಲ್ಪ ದೂರ ಬೇಕಿದ್ದರೆ ನೀವು ಇನ್ನೂ ದೂರ ಕೂಡ ನೀವು ಈ ಥರ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಫೈನಲ್ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಹಾಕಿದಾಗ ಇದ್ದು ಪ್ರೈಸ್ ತೊಗೊಳ್ಳೋದಾದರೆ ಒಂದು 600ಇಂದ 650 ರುಪೀಸ್ವರೆಗೂ ಚಾರ್ಜನ್ನು ಮಾಡ್ಬೋದು. ನೀವು ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.